ಹೌದು, ಇಲ್ಲೋಡಿ, ಇಬ್ಬರಿಗೂ ಹೇಳ್ತಾ ಇದ್ದೀನಿ, ನೀವಿಬ್ರು ಈ ಹುಚ್ಚಾಟನ ಬಿಟ್ಬಿಡಿ. ಇದು ಸರಿ ಹೋಗಲ್ಲ. ಭಾಗ್ಯ, ನೀನ್ ಯಾಕೆ ಈ ತರ ಎಲ್ಲ ಸವಾಲ್ ಹಾಕಕ್ ಹೋದೆ? ಅಯ್ಯೋ, ನಾನೇನು ಮಾಡಿಲ್ಲ ಅತ್ತೆ. ಸವಾಲ್ ಹಾಕಿರೋದ್ ನಾನಲ್ಲ, ಅವರೇ ಹಾಕಿದ್ದು. ನಾನ್ ದುಡ್ಡನ್ನ ವಾಪಸ್ ತಗೊಳ್ಳಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೇಳ್ತಾನೆ ಇಲ್ಲ. ನಿಮ್ ತರ ಜೀವನ ಮಾಡಿದ್ರೆ ಎಲ್ಲ ಅರ್ಥ ಆಗುತ್ತೆ ಅನ್ನೋದಾದ್ರೆ ನಾನು ನಿಮ್ ತರ ಜೀವನ ಮಾಡಿ ನೋಡ್ತೀನಿ ಅಂತ ಅವರೇ ಸವಾಲ್ ಹಾಕಿದ್ದು. ಅಲ್ಲ ಭಾಗ್ಯ, ದಯವಿಟ್ಟು ಯಾರು ಇದ್ರಲ್ಲಿ ಏನು ಹೇಳ್ಬೇಡಿ. ಇದು ನನ್ನ ನಿರ್ಧಾರ. ನಾನು ನಿರ್ಧಾರ ಮಾಡಾಗಿದೆ. ಭಾಗ್ಯ, ಹೇಳಿ, ನಾನು ಏನ್ ಮಾಡ್ಬೇಕು ಅಂತ. ಸರಿ ಆಯ್ತು, ಹೇಳ್ತೀನಿ ಕೇಳಿ. ಮನೆ ಕೆಲಸ ಎಲ್ಲ ನೀವೇ ಮಾಡ್ಬೇಕು. ಇಷ್ಟು ದಿನ ನಿಮ್ ಮನೇಲಿ ಮನೆ ಕ್ಲೀನ್ ಮಾಡಕ್ಕೆ, ಅಡ್ಗೆ ಮಾಡೋದಕ್ಕೆ ಎಲ್ಲದಕ್ಕೂ ಕೆಲ್ಸದವ್ರು ಇರ್ತಿದ್ರು. ಆದ್ರೆ ಇನ್ಮೇಲಿಂದ ನಿಮ್ ಕೆಲ್ಸನ ನೀವೇ ಮಾಡ್ಬೇಕು. ಒಂದು ವಾರಕ್ಕೆ 3 ಶರ್ಟು 2 ಪ್ಯಾಂಟು ಅಷ್ಟೇ ಯೂಸ್ ಮಾಡ್ಬೇಕು. ಅಷ್ಟೇನಾ? ಅಷ್ಟ್ರಲ್ಲಿ ಹೇಗೆ? ಅದನ್ನೇ ವಾಶ್ ಮಾಡಿ ಮತ್ತೆ ಹಾಕೊಳ್ಳಿ. ಅದಕ್ಕಿಂತ ಜಾಸ್ತಿ ಬಟ್ಟೆ ಉಪಯೋಗಿಸೋ ಹಾಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ದಿನಕ್ಕೆ ನೀವು 150 ರೂಪಾಯಿ ಅಷ್ಟೇ ಖರ್ಚು ಮಾಡ್ಬೇಕು. ಅದ್ರಲ್ಲೇ ನಿಮ್ ಊಟ, ತಿಂಡಿ, ಕಾಫಿ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಕಾಮತ್ ಫ್ಯಾಮಿಲಿ ಅವರು ಅಂತ ಎಲ್ಲೂ ಆ ಪವರ್ನ ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಅದನ್ನೆಲ್ಲ ಬಿಟ್ಟು ಬದುಕ್ಬೇಕು. ಇದನ್ನೆಲ್ಲ ನಿಮ್ ಕೈಯಲ್ಲಿ ಮಾಡಕ್ ಆಗತ್ತಾ? ಖಂಡಿತ ಆಗುತ್ತೆ. ಅಂಡ್ ನಾನು ಮಾಡೇ ಮಾಡ್ತೀನಿ. ನೋಡಪ್ಪ ಅದಿ, ಇದೆಲ್ಲ ಬಾಯಿ ಮಾತಲ್ಲಿ ಹೇಳೋದು ಸುಲಭ, ಪ್ರಾಕ್ಟಿಕಲ್ ಆಗಿ ಕಷ್ಟ. ಇದನ್ನೆಲ್ಲ ಬಿಟ್ಬಿಡು. ಫ್ರೆಂಡ್, ನೀನು ಈ ಗೆಳತಿ ಹೇಳಿದ ಮಾತನ್ನ ಕೇಳ್ತೀಯ ತಾನೆ? ದಯವಿಟ್ಟು ನಾ ಹೇಳೋದನ್ನ ಅರ್ಥ ಮಾಡ್ಕೊ. ಗೆಳತಿ ಪ್ಲೀಸ್, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ ಆದ್ಯವ್ರೆ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಇಷ್ಟು ದಿನ ನಡೆಸಿರೋ ಜೀವನ ಶೈಲಿಗೂ ಭಾಗ್ಯ ಹೇಳ್ತಿರೋ ಜೀವನದ ಶೈಲಿಗೂ ತುಂಬಾ ವ್ಯತ್ಯಾಸ ಇದೆ. ನಮ್ ಜೀವನ ಎಲ್ಲ ನೋಡಕ್ಕೆ ಸುಲಭ ಅನ್ಸುತ್ತೆ, ಆದ್ರೆ ನಮ್ ತರ ಜೀವನ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ನೋಡಿ, ನನಗೆ ಭಾಗ್ಯ ಅವ್ರು ಹೇಳ್ತಾ ಇರೋ ಯಾವ ರೂಲ್ಸ್ನು ಕಷ್ಟ ಅಂತ ಅನಿಸ್ತಾ ಇಲ್ಲ. ಎಲ್ಲಾನು ಈಸಿಯಾಗಿ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಅಂಡ್ ನಾನು ಮಾಡ್ತೀನಿ ಕೂಡ, ಏನು ಸಮಸ್ಯೆ ಆಗಲ್ಲ. ಭಾಗ್ಯ, ನೀವು ಹೇಳಿರೋ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನನಗೆ ಒಪ್ಪು. ನೀವು ಆ ದುಡ್ಡನ್ನ ಸೇಫ್ ಆಗಿ ನಿಮ್ಮ ಹತ್ರ ಇಟ್ಕೊಳ್ಳೋದಕ್ಕೆ ತಯಾರಿ ನಡೆಸ್ಕೊಳ್ಳಿ. ಶ್ರೇಷ್ಠ, ಯಾಕೆ ಈ ತರ ಕೂಗಾಡ್ತಿದ್ಯಾ? ಕೂಗಾಡ್ದೆ ಇನ್ನೇನ್ ಮಾಡ್ಬೇಕು ತಾಂಡವ್? ಅಲ್ಲ, ಬಟ್ ನಾನೇನ್ ಮಾಡ್ದೆ ಅಂತ? ಬಿಟ್ಟೋಗಿರೋ ಎಕ್ಸು ವಾಪಸ್ ಲೈಫಿಗೆ ಬಂದಿದ್ದಾಳೆ ಅಂದ್ರೆ ಅದು ಒಳ್ಳೆ ಸೂಚನೆ ಅಲ್ಲ ಕಣೆ. ಅಫ್ಕೋರ್ಸ್ ತಾಂಡವ್ ಭಾಗ್ಯನ ಹೇಟ್ ಮಾಡ್ತಿರ್ಬೋದು, ಹಾಗೆ ಅವಳಿಗೆ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದಾರಲ್ವಾ? ಬರೀ ಆಫೀಸ್ ಕೆಲ್ಸದ ಬಗ್ಗೆ ಮಾತ್ರ ಮಾತಾಡ್ತಾರೆ ಅಂತ ನಿಂಗೆ ಹೇಗ್ ಗೊತ್ತಾಗುತ್ತೆ? ಹತ್ರ ಇದ್ದಷ್ಟು ಹಳೆದೆಲ್ಲ ನೆನಪಾಗುತ್ತೆ ಕಣೆ. ಬಟ್ ನನಗಿದ್ರಲ್ಲಿ ಭಾಗ್ಯನ್ ತಪ್ಪು ಅಂತ ಅನ್ನಿಸ್ತಿಲ್ಲ. ಹಾಗಿದ್ರೆ ನೀನ್ ಏನ್ ಹೇಳಕ್ ಟ್ರೈ ಮಾಡ್ತಿದ್ಯಾ ಅಂದ್ರೆ ಇದ್ರಲ್ಲಿ ಭಾಗ್ಯಂದ ಏನೂ ತಪ್ಪಿಲ್ಲ, ನಿಮ್ ಬ್ರದರ್ನೇ ತಪ್ಪು ಅಂತ ಹೇಳ್ತಿದ್ಯಾ ತಾನೆ? ನಾನು ಹಾಗೆ ಹೇಳ್ತಿಲ್ಲ ಶ್ರೇಷ್ಠ, ನನಗೆ ಭಾಗ್ಯನ್ ಮೇಲಿರೋ ಸಿಟ್ಟಿಗಿಂತ ಬ್ರದರ್ ಮೇಲ್ ಸಿಟ್ಟಿದೆ ಅಂತ ಹೇಳ್ತಿರೋದು. ಏನ್ ಮಾಡ್ದೆ ಅಂತ ಬೇರೆ ಕೇಳ್ತಾ ಇದೆಯಲ್ಲ. ಬರ್ತಾ ಬರ್ತಾ ನೀನ್ ಆ ಭಾಗ್ಯನ್ ಸಪೋರ್ಟ್ ಮಾಡ್ತಿದ್ಯಾ. ಶ್ರೇಷ್ಠ, ಸ್ಟಾಪ್ ದಿಸ್ ನಾನ್ಸೆನ್ಸ್. ನಾನ್ ಯಾವಾಗ ಭಾಗ್ಯನ್ ಸಪೋರ್ಟ್ ಮಾಡ್ದೆ? ಭಾಗ್ಯ ತಪ್ಪೇ ಮಾಡಿಲ್ಲ ಅಂತ ಹೇಳ್ದಲ್ಲ, ಬರ್ತಾ ಬರ್ತಾ ನೀನ್ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ. ಶ್ರೇಷ್ಠ, ಒಂದ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಸುಮ್ನೆ ಏನೇನೋ ಮಾತಾಡ್ಬೇಡ. ನೋಡು, ನನಗೆ ಅನ್ನಿಸ್ತು ಅದನ್ನ ಹೇಳ್ದೆ ಅಷ್ಟೇ. ಹಾ, ನಿನ್ಗೇನ್ ಅನಿಸ್ತು ಅದನ್ನ ಮಾತ್ರ ನೀನ್ ಹೇಳ್ತಾ ತಾಂಡವ್. ಅದು ಬಿಟ್ಟು ನಿನ್ ಕೈ ಏನು ಮಾಡೋದಕ್ಕಾಗಲ್ಲ. ಅವಳಂತೂ ಸ್ಟಾಪ್ ಮಾಡೋದಕ್ ಆಗೋದೇ ಇಲ್ಲ. ಅವಳು ದಿನಕ್ಕೊಂದ್ ನಾಟಕ ಮಾಡ್ಕೊಂಡು ಎಲ್ರೂನು ಗೆಲ್ತಿರ್ತಾಳೆ. ಹೀಗೆ ಆದ್ರೆ ತಾಂಡವ್ ಒಂದು ದಿನ ನಿನ್ ಬ್ರದರ್ ಅಥವಾ ಭಾಗ್ಯನೇ ಬಂದು ನಿನ್ ಬಿಸ್ನೆಸ್ ಇಂದ ನಿನ್ನೆ ಹೊರಗಡೆ ಹಾಕ್ತಾರೆ. ಇಬ್ರು ಸ್ವಲ್ಪ ಸುಮ್ಮನಿರ್ತೀರಾ? ನಿಮ್ಮನ್ನ ನೀವ್ ಏನಂತ ಅನ್ಕೊಂಡಿದ್ದೀರಾ? ಮಕ್ಕಳಕ್ಕಿಂತ ಕಡಿಯಾಗ ಆಡ್ತಿದ್ದೀರಾ ಇಬ್ರು.
ಹೌದು ಭಾಗ್ಯ, ಎಲ್ಲದಕ್ಕೂ ಇತಿಮಿತಿ ಅಂತಿರತ್ತೆ, ಅದನ್ನೆಲ್ಲ ಮೀರಿ ಹೋಗ್ಬಾರ್ದು. ಅಯ್ಯೋ ಅಮ್ಮ, ನಾನ್ ಏನು ಮಾಡಿಲ್ಲ ಅಮ್ಮ. ನೀನ್ ಸುಮ್ನೆ ನನ್ ಮೇಲೆ ಏನ್ ಬಂತು ಹೇಳು? ನಾನ್ ಸವಾಲ್ ಹಾಕಿಲ್ಲ ಅಂತ ಹೇಳಿದ್ನಲ್ಲ, ಅವರೇ ಇದನ್ನೆಲ್ಲ ಅವ್ರಾಗವ್ರೆ ಹೇಳಿ ಮಾಡ್ತಿದಾರಷ್ಟೇ. ಅವರು ನನ್ನ ಹತ್ರ ಇರೋ ಅವ್ರ ದುಡ್ಡನ್ನ ವಾಪಸ್ ತಗೊಂಡ್ಬಿಟ್ರೆ ಯಾವ ಸವಾಲು ಬೇಕಾಗೇ ಇಲ್ಲ ಅಲ್ವಾ? ಈ ವಿಷಯ ನಿಮ್ಗೂ ಅಪ್ಲೈ ಆಗುತ್ತೆ ಭಾಗ್ಯ ಅವರೇ. ನೀವೇನು ತಕರಾರು ಮಾಡದೆ ದುಡ್ಡು ತಗೊಂಡ್ರೆ ನಾನು ಏನು ಮಾಡ್ಬೇಕಾಗೇ ಇಲ್ಲ ಅಲ್ವಾ? ಹೌದೇ ಭಾಗ್ಯ, ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಹುಡುಗರೆ ಅಂತ ಕೊಟ್ಟಿದ್ದನ್ನು ತಗೊಂಡ್ರೆ ನಿನ್ಗೇನಾರು ಆಗತ್ತಾ? ಆಗಲ್ಲ ತಾನೆ? ನೋಡಿ, ನೀವಿಬ್ರು ಒಬ್ರಿಗಿಂತ ಒಬ್ರು ಹಠ ಮಾಡ್ತಾ ಇದ್ದೀರ. ಈ ಸವಾಲಿಂದಾಗಿ ನಿಮಗ್ ಮಾತ್ರ ತೊಂದರೆ ಅಲ್ಲ, ನಮ್ಗೆ ಎಲ್ರಿಗೂ ತೊಂದರೆ ಆಗತ್ತೆ. ಇದ್ಯಾಕೋ ನನ್ಗೊಂಚೂರು ಸರಿ ಕಾಣಿಸ್ತಾ ಇಲ್ಲ. ಗೆಳತಿ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಭಾಗ್ಯ ಯಾವುದೇ ಕಾರಣಕ್ಕೂ ಆ ದುಡ್ಡನ್ನ ತಗೊಳ್ಳಲ್ಲ ಅಂತ ಕೂತಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಆ ದುಡ್ಡನ್ನ ವಾಪಸ್ ತಗೊಳ್ಳಲ್ಲ ಅಂತ ಕೂತಿದ್ದೀನಿ. ಈ ವಾದ ಎಂಡ್ ಆಗ್ಬೇಕು ಅಂತಂದ್ರೆ ಈ ಚಾಲೆಂಜ್ ಆಗ್ಲೇಬೇಕು. ಅದಕ್ಕೆ ನಾನು ಈ ಚಾಲೆಂಜ್ ಮಾಡ್ತಾ ಇದ್ದೀನಿ. ಅಂಡ್ ಇದ್ರ ರಿಸಲ್ಟ್ ಏನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಭಾಗ್ಯನೇ ಆ ದುಡ್ಡನ್ನ ಇಟ್ಕೊಳ್ಳೋ ತರ ಆಗುತ್ತೆ. ಯಾಕೆಂದ್ರೆ ಚಾಲೆಂಜ್ ನ ಗೆಲ್ಲೋದು ಈ ಆದೀಶ್ವರ್ ಕಾಮತ್. ಅಲ್ಲ, ಈ ನನ್ ಫ್ರೆಂಡ್ ಏನಾಗಿದೆ? ಪಾಪ ಪಾಪ ಪಾಪ, ಏನೇನೋ ಸವಾಲ್ ಹಾಕತ್ನಲ್ಲ. ಚಾಲೆಂಜ್ ಅಂತು ಚಾಲೆಂಜ್. ನಿನ್ನೆ ನಾನು ಏನಾದ್ರು ಹೇಳಿದ್ರೆ ಅವನು ಕೇಳೋ ಮನಸ್ಥಿತಿಲಿ ಇರ್ಲಿಲ್ಲ, ಅದಕ್ಕೆ ಸುಮ್ಮನಾದೆ. ಆದ್ರೆ ಇವತ್ತು ಹೇಳ್ತೆ, ಬಿಡಲ್ಲ ನಾನು. ಫ್ರೆಂಡ್, ಹಾಯ್, ಗುಡ್ ಮಾರ್ನಿಂಗ್. ನೋಡಪ್ಪ, ಈ ಗೆಳತಿ ನಿನಗೊಂದು ಮಾತು ಹೇಳ್ತಾ ಇದ್ದಾಳೆ, ದಯವಿಟ್ಟು ಕೇಳಿಸ್ಕೊ. ನಿನ್ನೆ ಅದ್ ಏನೇನೋ ಸವಾಲ್ ಹಾಕೋದೆ, ಏನೇನೋ ಚಾಲೆಂಜ್ ಮಾಡಿದೆ. ಅದು ಹೇಳ್ದಷ್ಟು ಸುಲಭ ಅಲ್ಲ, ಗೊತ್ತಾಯ್ತಾ? ನೋಡು, ಅದನ್ನೆಲ್ಲ ಅಲ್ಲಿಗೆ ಬಿಟ್ಟು ಬಿಡು. ದಯವಿಟ್ಟು ಈ ಗೆಳತಿ ಮಾತು ಕೇಳ್ಬೇಕು ನೀನು, ಸರಿನಾ? ಈ ಭಾಗ್ಯಾಗೂ ಒಂದ್ ಮಾತು ಹೇಳ್ತೀನಿ. ಒಳ್ಳೆ ಗರಡ್ ಗಂಬತ್ ತರ ನಿಂತಿದ್ದಾಳೆ, ಎಲ್ಲ ಕೇಳಿಸ್ಕೊಂಡು. ಏ ಭಾಗ್ಯ, ಏ ಭಾಗ್ಯ, ನಾನ್ ಹೇಳೋ ಮಾತು ಕೇಳು ನೀ ಸ್ವಲ್ಪ. ಅತ್ತೆ, ನೀವ್ ನಿಮ್ ಫ್ರೆಂಡ್ಗೆ ಮೆಸೇಜ್ ಹಾಕಿದ್ದನ್ನ ನಾನು ಕೇಳಿಸ್ಕೊಂಡೆ ಅತ್ತೆ. ನನಗ್ ಗೊತ್ತು ಅತ್ತೆ, ನೀವ್ ಏನ್ ಹೇಳಕ್ ಹೊರಟಿದ್ದೀರಾ ಅಂತ. ಅಷ್ಟಕ್ಕೂ ಸವಾಲ್ ಹಾಕಿದ್ ನಾನಲ್ಲ ಅತ್ತೆ, ಅವರೇ ಸವಾಲ್ ಹಾಕಿರೋದು. ನೀವ್ ನಿಮ್ ಫ್ರೆಂಡ್ಗೆ ನನಗ್ ಕೊಟ್ಟಿರೋ ದುಡ್ಡನ್ನ ವಾಪಸ್ ತಗೊಳಕ್ ಹೇಳಿ, ಅಷ್ಟ್ ಸಾಕು. ನನ್ ಬೇರೆ ಏನು ಬೇಡ. ಇಬ್ರು ನನ್ನ ಮಾತು ಕೇಳ್ಬೇಡಿ. ಅವನು ನನ್ನ ಮಾತು ಕೇಳ್ತಿಲ್ಲ, ನೀನು ನನ್ನ ಮಾತು ಕೇಳ್ತಿಲ್ಲ. ಏನ್ ಮಾಡ್ಬೇಕು ನನಗಂತೂ ಒಂದು ಗೊತ್ತಾಗ್ತಿಲ್ಲ. ಮನೆ ಕೆಲ್ಸ ಎಲ್ಲ ನೀವೇ ಮಾಡ್ಬೇಕು. ಇಷ್ಟು ದಿನ ನಿಮ್ ಮನೇಲಿ ಮನೆ ಕ್ಲೀನ್ ಮಾಡಕ್ಕೆ, ಅಡ್ಗೆ ಮಾಡೋದಕ್ಕೆ ಎಲ್ಲದಕ್ಕೂ ಕೆಲ್ಸದವ್ರು ಇರ್ತಿದ್ರು. ಆದ್ರೆ ಇನ್ಮೇಲಿಂದ ನಿಮ್ ಕೆಲ್ಸನ ನೀವೇ ಮಾಡ್ಬೇಕು. ಒಂದು ವಾರಕ್ಕೆ 3 ಶರ್ಟು 2 ಪ್ಯಾಂಟ್ ಅಷ್ಟೇ ಯೂಸ್ ಮಾಡ್ಬೇಕು. ಅದಕ್ಕಿಂತ ಹೆಚ್ಚಾಗಿ ದಿನಕ್ಕೆ ನೀವು 150 ರೂಪಾಯಿ ಅಷ್ಟೇ ಖರ್ಚು ಮಾಡ್ಬೇಕು. ಅದ್ರಲ್ಲೇ ನಿಮ್ ಊಟ, ತಿಂಡಿ, ಕಾಫಿ ಎಲ್ಲಾನು. ಹೊಸ ಲೈಫ್ನ ಲೀಡ್ ಮಾಡಕ್ ಹೋಗ್ತಾ ಇದ್ದೀನಿ. ಅದೇನೇ ಆದ್ರೂ ನಾನು ಇದರಲ್ಲಿ ಸೋಲ್ಬಾರ್ದು. ಆ ದುಡ್ಡು ಭಾಗ್ಯಗೆ ಡಿಸರ್ವಿಂಗ್ ಆಗಿದೆ, ಅವ್ರು ಅದನ್ನ ತಗೊಳ್ಳೇಬೇಕು. ಅದೇನಾಗುತ್ತೋ ಆಗಲಿ, ಈ ಚಾಲೆಂಜ್ನ ನಾನು ಗೆಲ್ಲೇಬೇಕು. ಪ್ರಿನ್ಸಿಪಾಲ್ ಬರ್ತಾ ಇಲ್ವಲ್ಲ, ಏನ್ ಪ್ರಾಬ್ಲಮ್ ಆಗಿದೆ ಅವ್ರಿಗೆ? ಮಾತಾಡಿದೀನಿ ಅಣ್ಣ, ಬರ್ತೀನಿ ಅಂತ ಹೇಳಿದ್ದಾರೆ.
ಪೂಜಾ ಇಲ್ಲ ನನ್ ಸೊಸೆ. ಅದೇಪ್ಪ ನಿಮ್ ಬ್ರೋ ಇದಾನಲ್ಲ ಅವನ ಹತ್ರ ಮಾತಾಡ್ತೀವಲ್ಲ. ಆ ಗುಂಡಣ್ಣನ ಜೊತೆನಾ? ಇದೇನ್ ಸಾಹೇಬ್ರೆ ಲಗೇಜ್ ತಗೊಂಡೆಲ್ಲ ಹೊರಟಿದ್ದೀರಾ? ಅಪ್ಪ ನಾನು ಅದನ್ನೇ ಹೇಳೋಣ ಅಂತಿದ್ದೆ. ಒಂದು ವಾರದ ಮಟ್ಟಿಗೆ ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ. ವಾರನ ಏನು ಹೇಳ್ತಿದ್ಯಾ? ಹಾ ಅಪ್ಪ, ಒಂದು ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ. ನಾನು ಅಲ್ಲೇ ಇದ್ದು ಆ ಕೆಲಸನ ನೋಡ್ಕೋಬೇಕು. ಅಲ್ಲೇ ಉಳ್ಕೋತೀನಿ. ಸೊ ಮನೆ ಕಡೆ ಬರೋಕ್ಕಾಗಲ್ಲ. ಅಲ್ಲ ಬ್ರೋ, ಅದಕ್ಕೆ ಯಾಕೆ ಅಲ್ಲಿ ಉಳ್ಕೊಳ್ಳೋದು? ಮನೆಗೆ ಬರ್ಬೋದಲ್ವಾ? ಇಲ್ಲ ಕನಿಕಾ, ಬರೋಕ್ಕಾಗಲ್ಲ. ಆಗಲ್ಲ ಅಂದ್ರೆ ಏನರ್ಥ ಬ್ರೋ? ಆಗಲ್ಲ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಅರ್ಥ. ಅದೇ ಯಾವ ಕಡೆ ಹೋಗ್ತಿದೀನಿ ಅಂತಲ್ಲಾದ್ರೂ ಹೇಳು. ಅಪ್ಪ ಈಗ ಏನು ಹೇಳಕ್ಕಾಗಲ್ಲ. ಹೇಳಿದ್ರೆ ಸರ್ಪ್ರೈಸ್ ಎಲ್ಲ ಹಾಳಾಗತ್ತೆ. ನಾನು ಬಂದ್ಮೇಲೆ ಎಲ್ಲ ಹೇಳ್ತೀನಿ. ನೋಡಿ, ಯಾರು ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಕೆಲಸ ಅಷ್ಟೇ. ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್. ಅಣ್ಣ, ಇಂಪಾರ್ಟೆಂಟ್ ಕೆಲಸ ಅಂತ ಹೇಳ್ತಿದ್ಯಾ? ಹೋಗಿದ್ ಕೆಲಸ ಸಕ್ಸಸ್ ಆಗಲಿ. ಥ್ಯಾಂಕ್ಸ್ ಮೇಡಮ್. ಅಪ್ಪ ಆಶೀರ್ವಾದ ಮಾಡಿ. ವಿಜಯೀ ಭವ ಮಗನೇ. ಅತ್ತೆ ಬಾಯ್. ಲಿಟಲ್ ಡೆವಿಲ್, ಸಿ ಯು. ಟೇಕ್ ಕೇರ್. ಹಲೋ ಬ್ರದರ್, ಗುಡ್ ಮಾರ್ನಿಂಗ್. ಹಲೋ ಬ್ರದರ್, ಗುಡ್ ಮಾರ್ನಿಂಗ್. ತಿಂಡಿ ಎಲ್ಲ ಆಯ್ತಾ? ಅಯ್ಯೋ, ಇನ್ನೂ ಆಗಿಲ್ಲ ಬ್ರದರ್. ಅದೇ ಈ ಪ್ರಾಜೆಕ್ಟ್ PPT ಎಲ್ಲ ಮಾಡ್ತಿದ್ದೆ. ಬಿಸ್ನೆಸ್ ಪ್ಲಾನ್ ಒಂದು ರೆಡಿ ಮಾಡಿದ್ಮೇಲೆ ತಿನ್ನೋಣ ಅಂತ ಅನ್ಕೊಂಡಿದ್ದೆ. ಏನ್ ಬ್ರದರ್, ನೀವು ಹೆಲ್ತ್ ನ ಇಗ್ನೋರ್ ಮಾಡ್ತಾ ಇದ್ದೀರಾ? ನೋಡಿ, ಹೆಲ್ತ್ ಇಂಪಾರ್ಟೆಂಟ್. ಅದಾದ್ಮೇಲೆ ಪ್ರೆಸೆಂಟೇಶನ್ ಎಲ್ಲ. ಮೊದ್ಲು ಹೋಗಿ ತಿಂಡಿ ತಿನ್ನಿ. ಬ್ರದರ್ ಹೇಳಿ ಬ್ರದರ್. ಬ್ರದರ್, ನಿಮ್ ಹತ್ರ ಒಂದು ವಿಷಯ ಹೇಳೋಣ ಅಂತ ಫೋನ್ ಮಾಡಿದೆ. ಹೌದಾ, ವಿಷಯ ಬ್ರದರ್? ಬ್ರದರ್, ನೀವು ಪ್ರೆಸೆಂಟೇಶನ್ ಶುರು ಮಾಡ್ಕೊಳ್ಳಿ. ನಾನು ಆಫೀಸಿಗೆ ಬರ್ತೀನಿ, ಬಟ್ ಸ್ವಲ್ಪ ತಡ ಆಗ್ಬೋದು. ಬ್ರದರ್, ವಾಟ್? ನೀವು ಆಫೀಸಿಗೆ ಬರ್ತಿದ್ದೀರಾ? ದಟ್ ಇಸ್ ಸಚ್ ಎ ಗುಡ್ ನ್ಯೂಸ್. ಯಪ್ಪ, ನೀವು ನೆನ್ನೆ ಆಫೀಸಿಗೆ ಬರಲ್ಲ ಅಂತ ಹೇಳಿದಾಗ ನನಗೆ ಎಷ್ಟು ಟೆನ್ಷನ್ ಆಗೋಗಿತ್ತು ಗೊತ್ತಾ? ಸದ್ಯ ಆ ಚಾಲೆಂಜ್ ಎಲ್ಲ ಬಿಟ್ಟು ಬರ್ತಿದ್ದೀರಲ್ಲ, ಖುಷಿ ವಿಷಯನೇ. ಏನ್ ಬ್ರದರ್, ತಮಾಷೆ ಮಾಡ್ತಿದ್ದೀರಾ? ಈ ಆದಿಶ್ವರ್ ಕಾಮತ್ ಚಾಲೆಂಜ್ ನ ವಾಪಸ್ ತಗೊಳ್ಳೋದ ಚಾನ್ಸೇ ಇಲ್ಲ. ಇನ್ಫ್ಯಾಕ್ಟ್ ನಾನು ಆಲ್ರೆಡಿ ಹೊರಟಾಯ್ತು. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ನೀವು ಪ್ರೆಸೆಂಟೇಶನ್ ನ ಶುರು ಮಾಡ್ಕೊಳ್ಳಿ. ನಾನು ಆಫೀಸ್ಗೆ ಬರೋದು ಸ್ವಲ್ಪ ತಡ ಆಗ್ಬೋದು, ಎಲ್ಲ ನೀವೇ ಮ್ಯಾನೇಜ್ ಮಾಡ್ಬೇಕಾಗ್ಬೋದು ಅಂತ. ಬ್ರದರ್ ನೋಡಿ, ಹೀಗೆ ಹೇಳ್ತೀನಿ ಅಂತ ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ಬಟ್ ನೀವು ಈ ಚಾಲೆಂಜ್ ತಗೊಂಡಿರೋದು ನನಗೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಏನ್ ಮಾಡೋದು ಬ್ರದರ್, ನನ್ಗೆ ಅದನ್ನ ಬಿಟ್ರೆ ಬೇರೆ ಏನು ಆಪ್ಷನ್ಸ್ ಕಾಣ್ತಾ ಇಲ್ಲ. ಅವರು ಆ ದುಡ್ಡನ್ನ ತಗೋಬೇಕು. ಅದಕ್ಕೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಓಕೆ ಬ್ರದರ್, ಐ ಕಾಲ್ ಯು. ನೀವು ಅಷ್ಟೇ, ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡಿ. ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಫೀಸ್ಗೆ ಬರ್ತೀನಿ. ಬಾಯ್ ಬ್ರದರ್. ಏನ್ ಕರ್ಮನೋ ಏನು, ಡೆಲಿಗೇಟ್ಸ್ ಎಲ್ಲ ಬರ್ತಿದ್ದಾರೆ. ಆಫೀಸಿಗೆ ಲೇಟ್ ಆಗಿ ಬರ್ತೀನಿ ಅಂತಂದ್ರೆ ಏನ್ ಅರ್ಥ? ಏನೇನಾಗುತ್ತೋ ದೇವ್ರೇ ಬಲ್ಲ. ಅಲ್ಲ ಅತ್ತೆ, ಬ್ರೋ ಇಂಡಿಯಾಗ್ ಬಂದಾಗಿಂದ ಇದನ್ ಫಸ್ಟ್ ಟೈಮ್ ಮೀಟಿಂಗ್ ಹೋಗ್ತಿಲ್ಲ. ತುಂಬಾ ಸಲ ಅಟೆಂಡ್ ಆಗಿದ್ದಾನೆ. ಬಟ್ 1 ವೀಕ್ ಅಂತ ಎಲ್ಲ ಹೇಳಿ ಮೀಟಿಂಗ್ ಹೋದವನಲ್ಲ ಅವನು. ಹೌದು ಕನಿಕಾ, ಅದು ಆ ಮೀಟಿಂಗ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಏನೇ ಮೀಟಿಂಗ್ ಇದ್ರು ಅದು ಅಣ್ಣನ್ಗೆ ಅಪ್ಡೇಟ್ ಆಗ್ತಿತ್ತು. ಬಟ್ ಈಗ ಏನ್ ಮೀಟಿಂಗ್ ಎಲ್ಲಿ ನಡೀತಾ ಇದೆ ಅಂತ ಅಣ್ಣನ್ಗೂ ಗೊತ್ತಿಲ್ಲ. ಏನೋ ಸರ್ಪ್ರೈಸ್ ಅಂತ ಹೇಳಿ ಹೋಗಿದ್ದಾನೆ. ಅತ್ತೆ, ಇವನ್ ಸರ್ಪ್ರೈಸ್ ಅಂದಾಗೆಲ್ಲ ಏನೋ ಒಂದ್ ಅವಾಂತರ ಮಾಡ್ತಾನೆ. ಆವತ್ ನೋಡಿದ್ರೆ ಸರ್ಪ್ರೈಸ್ ಅಂತ ಹೇಳಿ
ಆ ಭಾಗ್ಯಂಗೆ 25 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಬಂದ. ಸರ್ಪ್ರೈಸ್ ಅಂತ ಹೇಳಿ ಇವತ್ತು ಹೋಗಿದ್ದಾನೆ. ಅದೇನ್ ಮಾಡ್ತಾನೋ ಗೊತ್ತಿಲ್ಲ. ಸರ್ಪ್ರೈಸ್ ಅಂತ ಹೇಳಿ ಬೇಡ್ದಿರೋದೇ ಮಾಡ್ತಿರೋದು. ಹೌದು ಕನಿಕಾ, ಮೊದ್ಲೆಲ್ಲ ಅವ್ನು ಎಲ್ಲಿಗೆ ಹೋಗ್ತಾನೆ, ಏನ್ ಮಾಡ್ತಾನೆ, ಏನ್ ನಿರ್ಧಾರ ತಗೋತಾನೆ ಅಂತ ಗೆಸ್ ಮಾಡ್ಬೋದು. ಆದ್ರೆ ಈಗ ಅವನ್ ಏನ್ ಮಾಡಕ್ ಹೊರಟಿದ್ದಾನೆ, ಏನ್ ನಿರ್ಧಾರ ತಗೋತಾನೆ ಅಂತ ಗೆಸ್ ಮಾಡೋದಕ್ಕೂ ಆಗ್ತಿಲ್ಲ. ತುಂಬಾನೇ ಕಷ್ಟ ಆಗ್ತಿದೆ. ಅವನ್ ಕೈ ನೀರ್ ಹೋಗ್ತಿದ್ದಾನೆ ಕನಿಕಾ. ಹೌದು ಅತ್ತೆ, ಹೀಗೆ ಆದ್ರೆ ತುಂಬಾ ಕಷ್ಟ ಆಗತ್ತೆ. ಹೇಗಾದ್ರೂ ಮಾಡಿ ಬ್ರೋನ ನಮ್ ಕಡೆ ಎಳ್ಕೊಬೇಕು. ಇಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗತ್ತೆ. ಕಿಶನ್, ತಿಂಡಿ ರೆಡಿ ಇದೆ ಕಣೋ, ತಿನ್ಕೊಂಡು ಹೋಗು. ಹಾಗೆ ಹೋಗ್ಬೇಡ. ತಿಂಡಿ ಬೇಡ, ಏನೂ ಬೇಡ. ಏನಾಯ್ತು? ಯಾಕೆ ಬೇಜಾರಾಗಿದ್ಯಾ? ಇನ್ನೇನ್ ಪೂಜಾ, ನಾವಿಬ್ರು ಹನಿಮೂನಿಗೆ ಹೋಗ್ತೀವಿ ಅಂತ ಇಷ್ಟು ಖುಷಿಲಿದ್ದೆ. ಈಗ ನೋಡಿದ್ರೆ ಎಲ್ಲಾನು ಹಾಳಾಯ್ತು. ಅಣ್ಣ ನೋಡಿದ್ರೆ 1 ವಾರ ನಾನು ಇರಲ್ಲ, ಸರ್ಪ್ರೈಸ್ ಅಂತ ಎದ್ದು ಹೋದ. ಈಗ ಮನೇಲಿ ಯಾರಾದ್ರೂ ಇರ್ಲೇಬೇಕು. ಏನ್ ಮಾಡೋದು ಹೇಳು? ಅಷ್ಟೇನಾ? ಅಷ್ಟಕ್ಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ಯಾ? ಅಷ್ಟು ಈಸಿ ಪ್ಲಾನ್ ಮಾಡಿರೋನಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ಕಿಶನ್, ಪ್ಲಾನ್ ಪೋಸ್ಟ್ಪೋನ್ ಆಗಿದೆ ಅಷ್ಟೇ, ಕ್ಯಾನ್ಸಲ್ ಏನಾಗಿಲ್ವಲ್ಲ. ಆದ್ರೂ ಡಿಸಪಾಯಿಂಟ್ಮೆಂಟ್ ಇದ್ದೇ ಇರುತ್ತೆ ತಾನೆ. ಅಯ್ಯೋ ಕಿಶನ್, ಬಾವ ಅದೇನೋ ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗ್ ಅಂತ ತಾನೇ ಹೋಗಿರೋದು. ಇನ್ನೇನು 1 ವಾರದಲ್ಲಿ ವಾಪಸ್ ಬರ್ತಾರಲ್ಲ. 1 ವಾರ ಹೇಗ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಇನ್ನೇನು ಅವ್ರು ಬರ್ತಾರೆ, ಬಂದ ತಕ್ಷಣ ಹೋಗೋಣ. ಪಕ್ಕ ನೋಡೋಣ. ಏನ ನೋಡೋಣ? ಯಾಕೆ? ಅಲ್ಲ, ಅವಾಗ್ಲೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಮೊದ್ಲೇ ನಿನಗೂ ರೊಮ್ಯಾನ್ಸಿಗೂ ಆಗ್ ಬರಲ್ಲ ಅಲ್ವಾ? ಸೊ ಏನಾದ್ರೂ ತೊಂದ್ರೆ ಬಂದ್ರೆ ಏನ್ ಮಾಡೋದು? ಪೂಜಾ, ಗೂಬೆ ಬಿಡಲ್ಲ ನಾನು. ಪೂಜಾ ಜಾನಿಕ್ಕೋ ಪೂಜಾ. ಯಾರಾದ್ರೂ ಇದ್ದೀರಾ? ಒಳಗ್ ಬನ್ನಿ ಆದಿ ಅವರೇ, ಒಳಗ್ ಬನ್ನಿ. ಭಾಗ್ಯ, ನಮ್ ಚಾಲೆಂಜ್ ತರಾನೇ ಇವತ್ತಿಂದ ಮಿಡ್ಲ್ ಕ್ಲಾಸ್ ಜೀವನ ಲೀಡ್ ಮಾಡಕ್ಕೆ ನಾನು ರೆಡಿಯಾಗಿ ಬಂದಿದ್ದೀನಿ. ನನಗೆ ಗೊತ್ತು ನಿಮ್ಗೆಲ್ಲ ಇದಿಷ್ಟ ಇಲ್ಲ ಅಂತ, ಬಟ್ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಈ ವಿಷಯದಲ್ಲಿ ಯಾರು ನನ್ಗೇನು ಹೇಳಕ್ ಬರಬೇಡಿ. ನಾನು ನನ್ನ ಡಿಸಿಷನ್ಗೆ ಸ್ಟಿಕ್ ಆನ್ ಆಗಿದ್ದೀನಿ. ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಇದನ್ನ ಮಾಡೇ ಮಾಡ್ತೀನಿ. ಭಾಗ್ಯ ಬನ್ನಿ, ನಾನು ಇರ್ಬೇಕಾಗಿರೋ ಜಾಗ ತೋರಿಸಿ. ಹಾ, 1 ನಿಮಿಷ ಬನ್ನಿ. ಬನ್ನಿ.